ಫ್ರೆಂಡ್ಸ್ ನೋಡಿ, ನೀವು ನಂತರನೇ ಈಸಿಯಾಗಿ ಈ ರೀತಿ ಹೆಸರುಬೇಳೆ ಪಲಾವ್ ಮಾಡಬೇಕಾ? ಹೆಸರುಬೇಳೆ ಎಲ್ತ್ಗೂ ತುಂಬ ಒಳ್ಳೆಯದು, ಮಾಡೋಕ್ಕೂ ಈಸಿ ಆಗುತ್ತೆ. ಹೆಸರುಬೇಳೆ ಪಲಾವು ಮತ್ತು ಫ್ರೆಂಡ್ಸ್ ಹೆಸರುಬೇಳೆ ಪಾಯಸ ಮಾಡಬೇಕು ಅಂದರೆ ನೀವು ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ಎದೆ ನೋವಿಗೆ ತುಂಬಾ ಒಳ್ಳೆಯದು. ನಾನು ಯಾವ ಸಾವಿಗೆನೂ ಹಾಕಿಲ್ಲ, ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗು. ಇವತ್ತು ಗುರುವಾರ. ಇನ್ನೇನು ಫ್ರೆಂಡ್ಸ್, ನಾಳೆ ಎಲ್ಲ ಲಕ್ಷ್ಮೀ ಹಬ್ಬ ಶುರುವಾಯಿತು. ಎಲ್ಲರ ಮನೇಲೂ ಎಷ್ಟೆಷ್ಟು ಕೆಲಸ ಆಗೋಯ್ತೋ ಗೊತ್ತಿಲ್ಲ. ನಮ್ಮ ಮನೇಲಂತೂ ಫ್ರೆಂಡ್ಸ್ ಕೆಲಸ ಮುಗಿದಿದೆ. ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು, ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೊಂಡು ರೆಡಿ ಇಟ್ಕೋಬೇಕು. ಕೆಲಸ ನಾವು ಎಲ್ಲನೂ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಬೇಗ ಆಗುತ್ತೆ. ಇಲ್ಲಿ ಬನ್ನಿ, ಒಂದೆರಡು ಬೆಳ್ಳುಳ್ಳಿನ ಹೆಚ್ಕೊತಾ ಇದ್ದೀನಿ ಫಸ್ಟೇನೆ. ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಮನೇಲಿ ಏನಿಲ್ಲ ಅಂದ್ರೂ ಏನು ನಾಷ್ಟ ಮಾಡೋದಪ್ಪ ಅಂತ ಯೋಚನೆ ಮಾಡ್ದಂಗೆ ಒಂದು ನಾಷ್ಟ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಬೆಳ್ಳುಳ್ಳಿನ ಗೆಜ್ಜಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಒಂದೇ ಒಂದು 2 ಕಪ್ ವಾಟ್ರನ್ನ ನೋಡಿ, 1 ಕಪ್ ವಾಟ್ರು ಬೇಯಕ್ಕಿಡೋಣ ನೋಡಿ ಫ್ರೆಂಡ್ಸ್. ಇದು 1 ಕಪ್ಪು ವಾಟ್ರ್ ಹಾಕ್ಕೊಂಡಿದ್ದೀನಿ. ಇದು ಯಾಕೆ ಅಂದರೆ ತೋರಿಸ್ತೀನಿ ಬನ್ನಿ. ಇವಾಗ ಫ್ರೆಂಡ್ಸ್ ನಾನು ಯಾವಾಗಲೂ ಅಷ್ಟೇ ಬೆಲ್ಲನ ಕ್ಲೀನಾಗಿ ಹುಡಿ ಮಾಡಿ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್. ನೀವು ಅಷ್ಟೇ, ನಿಮಗೆ ಆವಾಗವಾಗ ಮಾಡ್ಕೊಳಕ್ಕಾಗಲ್ಲ ಅಂದರೆ ಈ ರೀತಿ ನನ್ನ ರೀತಿಯೇ ನಂತರನೇ ಹುಡಿ ಮಾಡಿಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸಿಂಪಲಾಗಿ ಒಂದು 2 ಕಪ್ ಹೆಸರುಬೇಳೆ ಪಾಯಸ ಮಾಡೋಣ. ಇವತ್ತು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಲ್ಲ, ಸೈಡ್ಗೆ ಏನೂ ಮಾಡಿಲ್ಲ. ಇನ್ನು ಫ್ರೆಂಡ್ಸ್ ನಾನು ಮಾರ್ಕೆಟ್ಗೆ ಹೋಗ್ಬೇಕೀಗ. ಅಷ್ಟರಲ್ಲೆಲ್ಲನೂ ಮಾಡಿ ಈಗ ನಾಷ್ಟ ಒಂದು ಮಾಡಿ ಹೋಗ್ತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಇದನ್ನು ಕಾಯಕ್ಕಿಡೋಣ. ಏನೋ ಕೆಲಸ ಮಾಡ್ತಾಯಿದ್ದೀರ ಫ್ರೆಂಡ್ಸ್, ಅದೇ ಸೌಂಡು ನಮ್ಮ ಮನೆ ಹತ್ರ. ಈಗ ಫ್ರೆಂಡ್ಸ್ ಬನ್ನಿ, ಬೌಲ್ಗೆ ಒಂದು ನೀರು ಇಟ್ಕೊಂಡಿದ್ದೀನಿ. ಏನೇನು ತರಕಾರಿ ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಇವತ್ತು ಕಮ್ಮಿನೇ ಇದೆ. ಕಮ್ಮಿ ತರಕಾರಿ ಇದ್ದಾಗ ನಾವು ಯಾವ ರೀತಿ ಅಡುಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಇನ್ನು ನೋಡಿ, ಹೆಸರುಬೇಳೆ ಅರ್ಧ kg ತಂದಿದ್ದೆ. ಇನ್ನು ನೆನ್ನೆದು ನೋಡಿ ಒಂದು ರೊಟ್ಟಿ ಇದೆ, ಅದೇನು ವೇಸ್ಟ್ ಆಗೋಲ್ಲ ನೋಡಿ ಫ್ರೆಂಡ್ಸ್. ವಿಂಡೋ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್, ಸೌಂಡು ಆಚೆಲಿ. ಇನ್ನು ಫ್ರೆಂಡ್ಸ್ ನೋಡಿ, ಆಲೂಗೆಡ್ಡೆ ಒಂದಿತ್ತು. ಇನ್ನು ಕೋಸಿದೆ. ಕೋಸೇನು ನಮ್ಮಲ್ಲಿ ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ನಾನು ಅದನ್ನು ರೊಟ್ಟಿಗೆ ಹಾಕ್ತೀನಿ, ಕಾಳು ಮಾಡ್ತೀನಿ. ಇನ್ನು ಆದರೆ ಫ್ರೆಂಡ್ಸ್ ನಾನು ಬ್ರೆಡ್ಡಲ್ಲಿ ಸ್ಯಾಂಡ್ವಿಚ್ ಮಾಡಿ ತುಂಬ ದಿನವೇ ಆಯಿತು. ಅಲ್ಲಿ ಒಂದು ಬೇಕ್ರಿ ಇದೆ, ಅಲ್ಲಿ ಬ್ರೆಡ್ಡೇ ಸಿಗೋಲ್ಲ. ನೋಡೋಣ, ಇವತ್ತು ರಜಾ ಮನೇಲೇ ಇದ್ದೀನಲ್ಲ, ತುಳಸಿ ಗಿಡ ತರೋಕ್ಕೆ ಹೋಗಬೇಕು. ಅವಾಗೇನಾರು ಹೋದರೆ 1 ಪೌಂಡ್ ಬ್ರೆಡ್ ತರಬೇಕು. ಮಾಡೇ ಇಲ್ಲ ಫ್ರೆಂಡ್ಸ್. ನಾವು ಬೇಕ್ರಿ ಐಟಮ್ ಏನೂ ಜಾಸ್ತಿ ತಿನ್ನಲ್ವಲ್ಲ, ಮಾಡಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ಕೋಸಾಯಿತು. ಇನ್ನು ಚಪ್ಪರ ಬದನೆಕಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಲ್ಲಿ ಒಳಗಡೆ ಬೀಜನ ಎತ್ತಿದ್ದೀನಿ ನೋಡಿ ಫ್ರೆಂಡ್ಸ್, ಎಳೆಯದು ಫ್ರೆಂಡ್ಸ್. ಇದು ಪಲ್ಯಕ್ಕೂ ಚೆನ್ನಾಗಿರುತ್ತೆ. ಇದನ್ನು ನೀವು ಸಾಂಬಾರು ಸೌತೆಕಾಯಿ ಹಾಕ್ತೀವಲ್ಲ, ಅದ್ರ ಜೊತೆ ಹಾಕಿ ಸಾಂಬಾರು ಮಾಡಿದ್ರೂ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಎಲ್ಲ ಹಂಗೆ ಹಿಂಗೆ ಈಟು ಅಂತಾರೆ, ಯಾವುದು ಈಟಿಲ್ಲ ಫ್ರೆಂಡ್ಸ್, ಎಲ್ಲ ತರಕಾರಿ ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ತುಂಬೋಯ್ತಿದ್ದು ಚಿಕ್ಕದು ಬೌಲ್ ತಗೊಂಡಿದ್ದೆ. ಇದರೊಳಗೆ ಜಾಸ್ತಿ ಏನಿಲ್ಲ, ಬೀನ್ಸ್ ಒಂದು 5-6 ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡೋಣ ಇವತ್ತು ಅಂತ ಡೈಲಿ. ಇನ್ನೇನು ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ನಾನು ನಾಳೆ ಹಬ್ಬ ಅಲ್ವಾ, ಬೆಳಗ್ಗೆನೇ ನಾಷ್ಟಕ್ಕೆ ಪುಳಿಯೋಗರೆ ತಿನ್ನೋಕ್ಕೂ ಇಷ್ಟ ಆಗೋಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಪಲ್ಯ ಮಾಡಿ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇಡ್ಲಿಗೆ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ಬಂದು ಮಾರ್ಕೆಟೆಲ್ಲ ಮುಗಿಸ್ಕೊಂಡು ರುಬ್ತೀನಿ. ಇನ್ನು ಫ್ರೆಂಡ್ಸ್ ಅಲ್ಲಿ ಇದನ್ನು ಕಾಯಕ್ಕಿಟ್ಟಿದ್ದೀನಿ. ಬನ್ನಿ, ಈಗ ಆಯಿತು ಕಟ್ ಮಾಡ್ಕೊಂಡಿದ್ದು. ಇನ್ನು ಒಂದೇ ಒಂದು ಟೊಮೊಟೊ ಕಟ್ ಮಾಡ್ಕೋಬೇಕು. ಈರುಳ್ಳಿ ಅರ್ಧ. ಈರುಳ್ಳಿ ಫ್ರೆಂಡ್ಸ್ ಅವತ್ತೇ 1 kg ತಂದೆ. ಇನ್ನು ಇವಾಗ ಹಬ್ಬ ಅಲ್ವಾ, ಈರುಳ್ಳಿ ಎಲ್ಲ ರೈಟ್ ಆಗಿರುತ್ತೆ. ಸದ್ಯಕ್ಕೆ ಇವಾಗ ಈರುಳ್ಳಿ ಐತೆ ಫ್ರೆಂಡ್ಸ್. ನಾನು ಈರುಳ್ಳಿ ತರಕ್ಕೆ ಹೋಗಲ್ಲ ಫ್ರೆಂಡ್ಸ್. ಮಾರ್ಕೆಟಿಂದ ಏನೇ ತರ್ಬೋದು, ಆದರೆ ಒತ್ಕೊಂಡು ಬರೋರಾಗಬೇಕು. ಈಗ ನನ್ನ ಮಗಳಿಗೂ ಕೆಲಸ ಐತೆ, ಅವಳು ಬರೋಲ್ಲ. ಅವಳಿಗೂ ಮೈಗೆ ಹುಷಾರಿಲ್ಲದೆ ಈಗ ರೆಸ್ಟ್ ಮಾಡ್ತಾವಳೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ತಲೆ ಕೆಡಿಸ್ಕೊಂಡಿಲ್ಲ ನೋಡಿ ಫ್ರೆಂಡ್ಸ್. ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು. ಬನ್ನಿ, ಮೆಣಸಿಕಾಯಿನ 3 ಹಾಕ್ತೀನಿ. ನಮ್ಮ ಮನೇಲಿ ಫ್ರೆಂಡ್ಸ್ ಖಾರ ಸ್ವಲ್ಪ ತಿಂತಾಳೆ ನನ್ನ ಮಗಳು, ಆದರೆ ನಾನೇ ಹಾಕಲ್ಲ ಫ್ರೆಂಡ್ಸ್. ನೋಡಿ 3 ಮೆಣಸಿಕಾಯಿ ಹಾಕಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಮತ್ತು ಹೆಸರುಬೇಳೆದು ಬಾತ್ ಮಾಡ್ತಾಯಿದ್ದೀನಿ. ದಿನ ಏನು ಮಾಡಿದ್ನೇ ಮಾಡೋದು ಫ್ರೆಂಡ್ಸ್. ಬನ್ನಿ, ಈಗ ಇದೆಲ್ಲ ಆದಮೇಲೆ ನಾನು
ಒಗ್ಗರಣೆಗೆ ಹಾಕ್ತೀನಿ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗ್ದಿದೆ. ಯಾಕೆ ಅಂದರೆ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ನಾನು ನಮ್ಮ ಮನೇದು ಅರ್ಧ ಕೆಲಸ ಮುಗ್ದಿದೆ ಫ್ರೆಂಡ್ಸ್. ಇನ್ನೇನಿದ್ರು ಮನೆ ಒರೆಸ್ಬೇಕು. ಬನ್ನಿ ಈಗ ಒಗ್ಗರಣೆ ಮಾಡೋಣ. ಇನ್ನು ಫ್ರೆಂಡ್ಸ್ ಬನ್ನಿ, ಸ್ಟವ್ನ ನಿಮ್ಮ ಮುಂದೆನೇ ಆನ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಇದಕ್ಕೆ ನಾನು ಫ್ರೆಂಡ್ಸ್ ಫಸ್ಟು ನನಗೆ ಹೆಸರುಬೇಳೆ ಹುರ್ಕೋಬೇಕು. ಯಾಕೆ ಅಂದರೆ ಸ್ವಲ್ಪನೇ ಪಾಯಸ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಪ್ಯಾನ್ ಇಟ್ಟಿದ್ದೀನಿ, ಸ್ವಲ್ಪ ಹೆಸರುಬೇಳೆನ ಹುರ್ಕೋಬೇಕು. ಬನ್ನಿ. ಜಾಸ್ತಿ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡ್ತೀನಿ, ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಅಷ್ಟೇ. ಒಂದು ಪ್ಲೇಟ್ ಎತ್ಕೊತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಹೆಸರುಬೇಳೆ ಏನು ಜಾಸ್ತಿ ಉರಿಯೋ ಆಗಿಲ್ಲ ಹೆಸರುಬೇಳೆ ಪಾಯಸಕ್ಕೆ. ಇದಕ್ಕೆ ಏಲಕ್ಕಿ, ಸ್ವಲ್ಪ ತೆಂಗಿನಕಾಯಿ, ಗಸಗಸೆ ಇಷ್ಟೇ ಫ್ರೆಂಡ್ಸ್. ನಾವು ಶಾವಿಗೆ ಅದೆಲ್ಲ ಏನೂ ಹಾಕಲ್ಲ, ತಂದು ಇಟ್ಕೊಂಡಿರ್ತೀನಿ. ಏನೋ ಫ್ರೆಂಡ್ಸ್ ನನಗಿಷ್ಟ ಆಗಲ್ಲ, ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ. ಇಷ್ಟು ರುಬ್ಬ ಹಾಕಿದ್ರೆ ಫ್ರೆಂಡ್ಸ್ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಯಾಕೆ ಅಂದರೆ ಫ್ರೆಂಡ್ಸ್, ಸುಮ್ಮನೆ ಇವತ್ತು ಪಲಾವ್ ಹೆಸರುಬೇಳೆ ಅನ್ನ ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಗಸಗಸೆ ನಿಮಗೆ ಗೊತ್ತು ಎಷ್ಟು ರೈಟ್ ಇರುತ್ತೆ ಅಂತ. ನೋಡಿ, ನಮ್ಮ ಮನೇಲಿ ಒಂದು ಚಿಕ್ಕ ಡಬ್ಬಿಲಿ ಇಟ್ಕೊಂಡಿದ್ದೀನಿ. ಬನ್ನಿ ನೋಡಿ, ಇದನ್ನು ಇದ್ರ ಜೊತೆಗೆ ಹಾಕೊಂಡ್ರೆ ಅದೇ ಅಷ್ಟೇ ಫ್ರೆಂಡ್ಸ್. ಇನ್ನು ಉರಿಯೋಕ್ಕೆ ನೀವೇನು ಹಾಕೊಳಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಸಾಕು ಹೆಸರುಬೇಳೆ ಹುರಿದಿದ್ದು. ಈಗ ಇದನ್ನು ರುಬ್ಕೊಳ್ಳೋಕ್ಕೆ, ಆರೋಕ್ಕೆ, ತಣ್ಣಗಾಗೋಕ್ಕೆ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಫ್ರೆಂಡ್ಸ್. ಹೆಸರುಬೇಳೆ ಪಾಯಸ ನಮ್ಮಮ್ಮ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕೊಡ್ತಾಯಿದ್ರು. ಯಾಕಂದರೆ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಏನು ಮಾಡೋದು ಫ್ರೆಂಡ್ಸ್, ನೋಡಿ ಈಗ ಕುಕ್ಕರ್ ಇಡ್ತಾಯಿದ್ದೀನಿ. ಬನ್ನಿ. ನಿಮಗೆ ಕಾಣಿಸ್ಬೇಕಲ್ಲ, ಅದಕ್ಕೆ ಹೈಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಏನಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಕರೆಕ್ಟಾಗಿ ನಿಮಗೆ ವಿಡಿಯೋ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತಲ್ಲ, ನಾನು ಹೇಳಿದ್ದೀನಿ ನನಗೆ ಯಾರು ವಿಡಿಯೋ ಮಾಡಲ್ಲ, ನಾನೇ ಮಾಡೋದು ಸ್ಟ್ಯಾಂಡ್ ಇಟ್ಟು ಅಂತ. ಬನ್ನಿ ಫ್ರೆಂಡ್ಸ್, ಇವಾಗ ಆಯಿಲ್ ಹಾಕೋಣ ಫ್ರೆಂಡ್ಸ್. ಈಗ ಆಯಿಲ್ ಇನ್ನೂ 1 kg ಇರೋದು, ನಾನೇನು ತರೋಕ್ಕೆ ಹೋಗಿಲ್ಲ. ಬನ್ನಿ ನೋಡಿ ಫ್ರೆಂಡ್ಸ್, ಕಾಯಿಲೆ ಇದೊಂದು ಸ್ವಲ್ಪ ವಾಟ್ರೆಲ್ಲ ಹೋಗಲಿ ಫ್ರೆಂಡ್ಸ್. ಎಲ್ಲ ಅಡುಗೆನೂ ಸುಲಭನೇ ಮಾಡಿದ್ರೆ ನೋಡಿ. ಈಗ ಕಾಯ್ತು. ಬನ್ನಿ ಈಗ ನೋಡಿ ಆಯಿಲ್ 2 ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನು ನಮ್ಮ ಮನೇಲಿ ಇದು ಮುಗ್ದೋಗಿದೆ ತುಪ್ಪ, ಇದು ತಿನ್ನೋ ತುಪ್ಪ ಅಲ್ಲ. ಇನ್ನು ಫ್ರೆಂಡ್ಸ್ ಬನ್ನಿ, ತುಪ್ಪ ಇತ್ತು, ಇನ್ನೊಂದು ಬಾಟ್ಲು ತಂದಿದ್ದೀನಿ. ಯಾವ ರೀತಿ ಮಾಡೋದು ಈಸಿಯಾಗಿ ಬಾತ್ನ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಇದೇ ತುಪ್ಪ, ಅಂಗಡಿಯಿಂದ ತಂದಿರೋದು ಫ್ರೆಂಡ್ಸ್. ನೋಡಿ, ಒಂದು ಸಣ್ಣ ಸ್ಪೂನ್ನ ಹಾಕ್ತೀನಿ ನಾನು. ಅದರೊಳಗೆ ಒಂದು ಸಣ್ಣ ಸ್ಪೂನ್ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಬನ್ನಿ, ಈಗ ಈ ಟೈಮಲ್ಲಿ ನಾವು ಸ್ವಲ್ಪ ಹೆಸರುಬೇಳೆನ ಫಸ್ಟ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಅದು ಚೆನ್ನಾಗಿ ಬೇಯಿದೆ. ಅದಾದಮೇಲೆ ಫ್ರೆಂಡ್ಸ್ ಈರುಳ್ಳಿ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಅದು ಚೆನ್ನಾಗಿ ಬೇಯಬೇಕಲ್ಲ ಅದ್ರ ಜೊತೆ, ಇಲ್ಲಾಂದರೆ ಫ್ರೆಂಡ್ಸ್ ಒತ್ತಿ ಹೋಗುತ್ತೆ. ಇನ್ನು ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಇನ್ನು ಕಡಲೆ ಬೀಜ ನಿಮಗೆ ಗೊತ್ತು, ನಾನು ಎಲ್ಲದಕ್ಕೂ ಹಾಕ್ತೀನಿ. ಇದಕ್ಕೆಲ್ಲ ಅನ್ನಕ್ಕೆಲ್ಲ ಏನು ನಾನು ಎಳ್ಳು ಹಾಕಲ್ಲ ಫ್ರೆಂಡ್ಸ್. ಬೇರೆ ಏನು ಅಡುಗೆ ಮಾಡ್ತೀನಿ ಅದಕ್ಕೆ ಮಾತ್ರನೇ ನಾನು ಎಳ್ಳನ್ನು ಉಪಯೋಗಿಸೋದು. ಈಗ ಫ್ರೆಂಡ್ಸ್, ಇದು ಬೇಯುವಾಗಲೇ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ಲ, ಬೀನ್ಸು, ಚಪ್ರ ಬದನೆಕಾಯಿ, ಆಲೂಗೆಡ್ಡೆ ಅಷ್ಟೇ ಇವತ್ತು ನಮ್ಮ ಮನೇಲಿ ಫ್ರೆಂಡ್ಸ್ ತರಕಾರಿ ಇರೋದು.
ಇದು ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಈಗ ಕಾಣಿಸ್ತಾ ಇದೆಯಾ? ಈಗ ಅದಕ್ಕೆ ಎಷ್ಟಲ್ಲಿ ಟೊಮೊಟೊನ ಕಟ್ ಮಾಡಬೇಕಿತ್ತು ಫ್ರೆಂಡ್ಸ್, ಕಟ್ ಮಾಡಿರಲಿಲ್ಲ. ಒಂದೇ ಸೆಕೆಂಡು ಒಂದೇ ಟೊಮೊಟೊ. ಈಸಿಯಾಗಿ ಫ್ರೆಂಡ್ಸ್, ನೀವು ಅರ್ಜೆಂಟ್ಗೆ ಏನಪ್ಪ ಮಾಡೋದು ಫ್ರೆಂಡ್ಸ್. ನೋಡಿ ಈಗ ಟೊಮೊಟೊನೂ ಹಾಕಿ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಆ ಕಡೆ ಫ್ರೆಂಡ್ಸ್ ಪಾಯಸದ್ದು ಬೇಯ್ತಾ ಇದೆ, ಅದಕ್ಕೆ ರುಬ್ಬಿ ಹಾಕಬೇಕು. ಮುಚ್ಚಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಟೊಮೊಟೊ ಬಾತನ್ನ ಮಾಡ್ತಾಯಿದ್ದೀನಿ. ಇದಾಗಷ್ಟರಲ್ಲಿ ಫ್ರೆಂಡ್ಸ್ ನಾವು ಇಮಿಡಿಯೇಟ್ಲಿ ಅಕ್ಕಿನ ಒಂದು ಅರ್ಧ ಪಾವ್ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ತೊಳ್ಕೊಳ್ತೀನಿ. ಎಷ್ಟು ಹಾಕೋದು ಗೊತ್ತಿಲ್ಲ. ನಾನಿವತ್ತು ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗ್ತೀನಲ್ಲ, ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ. ಬೇಳೆ ಸಾರಿದೆ, ಇದ್ರೆ ಬೇಕಿದ್ರೆ ನನ್ನ ಮಗಳು ಇದು ಬಾತಿದ್ರೆ ತಿನ್ಕೊತಾಳಲ್ಲ, ಹಾಗಾಗಿ ಫ್ರೆಂಡ್ಸ್ ಸ್ವಲ್ಪನೇ ಹಾಕ್ತೀನಿ. ಒಂದು ಮುಕ್ಕಾಲು ಪಾವಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಬೇಡ ಅಂತ. ನೋಡಿ ಫ್ರೆಂಡ್ಸ್, ಜಾಸ್ತಿ ಏನು ತರಕಾರಿನ ಒಗ್ಗರಣೆಗೆ ಬೇಯಿಸಬೇಡಿ. ಯಾಕೆ ಗೊತ್ತಾ, ಇಲ್ಲಿ ವಿಷಲಲ್ಲೂ 2 ವಿಷಲ್ ಆದರೆ ಸಾಕು, ಅನ್ನ ಬೆಂದೋಗುತ್ತೆ. ಇನ್ನು ಫ್ರೆಂಡ್ಸ್, ಈಗ ಈ ಟೈಮಲ್ಲಿ ನಾವು ಬನ್ನಿ ಸ್ವಲ್ಪ ಅರಿಶಿಣ ಪುಡಿ 1 ಸ್ಪೂನ್ ಹಾಕಿದ್ನಾ ಫ್ರೆಂಡ್ಸ್. ಧನಿಯಾ ಪುಡಿ ಖಾಲಿ ಆಗೈತೆ, ಇನ್ನೊಂದು ಅರ್ಧ ಸ್ಪೂನು ಏನೋ ಐತೆ ಅಷ್ಟೇ. ಡಬ್ಬ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಖಾಲಿ ಫುಲ್ಲು. ನೋಡಿ, ನಮ್ಮ ಮನೇಲೇ ಮಾಡ್ಕೊಂಡಿರೋದು ಫ್ರೆಂಡ್ಸ್. ನಾನು ಎಲ್ಲ ಪುಡಿನೂ ಮನೆಯಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್. ನಿಮಗೆ ಗೊತ್ತಿಲ್ಲ ಅಂದರೆ ಈಗೇನು ನಿಮಗೆ ಗೊತ್ತು. ಎಲ್ಲ ವೀಡಿಯೋಗಳನ್ನ ಓಪನ್ ಮಾಡಿದ್ರೆ ನಾವೇನು ಕಲೀಲಿಲ್ಲ ಅಂದ್ರೂ ಬರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ಅರ್ಧ ಪಾವು ಮುಕ್ಕಾಲು ಪಾವು ಫ್ರೆಂಡ್ಸ್ ಅಕ್ಕಿನ ಹಾಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಾನು 1 ಪಾವ್ಗೆ ಮುಕ್ಕಾಲು ಪಾವ್ಗೆ ನೋಡಿ 1/4 ಲೀಟ್ರು. ಇದರಲ್ಲಿ 1/4 ಲೀಟ್ರದ್ದು ನಾನು ಅಳತೆ ತಂದು ಇಟ್ಕೊಂಡಿದ್ದೀನಿ. ಹಾಕೋಕ್ಕೆ ಅಂತೇನಿಲ್ಲ, ತಂದಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ, ಈಗ ನಿಮ್ಮ ಮುಂದೆನೇ ಫಸ್ಟ್ ಸ್ವಲ್ಪ ಹಾಕಿದೆ ನೋಡಿ ಫ್ರೆಂಡ್ಸ್. ಇನ್ನು ಸ್ಟವ್ ಏನು ಫ್ರೆಂಡ್ಸ್, ಮಾಮೂಲಿ ಡೈಲಿ ಗಲೀಜಾಗ್ತಾ ಇರುತ್ತೆ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ. ಈ ಟೈಮಲ್ಲಿ ಫ್ರೆಂಡ್ಸ್ ಒಂದೇ ಒಂದು ಸ್ವಲ್ಪ ತೆಂಗಿನಕಾಯಿನ ತುರಿದು ಹಾಕೋಣ. ಅದು 2 ವಿಷಲ್ ಕೂಗಿದ್ರೆ ಪಲಾವು ರೆಡಿಯಾಗಿ ಹೋಗ್ತದೆ ಫ್ರೆಂಡ್ಸ್. ನಮ್ಮ ಮನೇಲಂತೂ ಫ್ರೆಂಡ್ಸ್ ಬರೀ ಡೈಲಿ ನೀವು ನೋಡ್ತಾ ಇರ್ತೀರ ತರಕಾರಿ ಸೊಪ್ಪು. ನಾವಿನ್ನೇನು ಮಾಡೋದು ಫ್ರೆಂಡ್ಸ್, ಇದೇ ತಿನ್ನಬೇಕಲ್ಲ. ಈಗ ಕಾಯಿ ತುರಿತಾ ಇದ್ದೀನಿ ಫ್ರೆಂಡ್ಸ್. ಒಂದೇ ಒಂದು ಸೆಕೆಂಡು ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಇದೇ ರೀತಿನೇ ಅರ್ಜೆಂಟ್ಗೆ ಪಲಾವ್ ಮಾಡಿದ ಮೇಲೆ ಹೆಸರು ಬೇಳೆ ಅಂತೂ ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಫ್ರೆಂಡ್ಸ್ ನೋಡಿ, ಕಾಯಿನ ನಾನೀಗ ತುರ್ಕೊಬಂದಿದ್ದೀನಿ. ಎಲ್ಲದಕ್ಕೂ ನೀವು ಕಾಯಿ ಹಾಕ್ತೀರಾ ಅಂತ ಅನ್ಕೋಬೇಡಿ. ಕಾಯಿನೂ ಅಷ್ಟೇ ಶರೀರಕ್ಕೆ ತುಂಬಾ ಒಳ್ಳೆಯದು. ಕಾಯಿ ಮತ್ತು ಕೊಬ್ಬರಿನ ನೀವು ಏನಾದರೂ ಕೊಬ್ಬರಿನ ಡೈಲಿ ತಿನ್ನಿ ಫ್ರೆಂಡ್ಸ್, ಎಷ್ಟು ಒಳ್ಳೆಯದು ಗೊತ್ತಾ. ನಾನು ತಂದಿಟ್ಟಿರ್ತೀನಿ, ಜ್ಞಾನ ಬಂದಾಗ ತಿಂತೀನಿ, ಜ್ಞಾನ ಬಂದಾಗ ತಿನ್ನಲ್ಲ ಫ್ರೆಂಡ್ಸ್. ಕೊಬ್ಬರಿನ ಈಟ್ಗೆ ಭಾಳ ಒಳ್ಳೆಯದು ಫ್ರೆಂಡ್ಸ್. ಸಂಜೆ ಟೈಮು 1 ಪೀಸ್ ಆದ್ರೂ ನಾವು ಕೊಬ್ಬರಿ ತಿನ್ನಬೇಕಂತೆ ಯಾರೋ ಪೂಜಾರಿ ಡಾಕ್ಟ್ರು ಹೇಳಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಟೈಮಲ್ಲಿ ನೀವು ಉಪ್ಪು ಸಪ್ಪೆ ನೋಡ್ಕೊಳ್ಳಿ. 1 ನಿಮಿಷ. ಇನ್ನೊಂದು ಚೂರು ಉಪ್ಪು ಹಾಕ್ಬೇಕಷ್ಟೇ ಫ್ರೆಂಡ್ಸ್. ಇನ್ನೆಲ್ಲ ಕರೆಕ್ಟಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಷ್ಟು ಹಾಕಿದ್ದೀನಿ. ಈಗ ಈಸಿಯಾಗಿ ಯಾವ ಥರ ಹೆಸರುಬೇಳೆ ಅನ್ನ ಮಾಡೋದು ಅಂತ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡ್ಕೊಂಡು ಆರಾಮಾಗಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈ ಕುಕ್ಕರ್ ಅಂತೂ ಫ್ರೆಂಡ್ಸ್ ತಂದು 4 ವರ್ಷ ಆಯಿತು, ಏನೂ ಆಗಿಲ್ಲ. ಒಂದಿನ ವಾಷರ್ ಹೋಗಿತ್ತು, ಅದು ಹಾಕಿಸ್ಕೊಬಂದೆ ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಈ ಚಪ್ರ ಬದನೆಕಾಯಿ ನೀವು ಯಾವಕ್ಕೆ ಹಾಕಿ ಟೇಸ್ಟ್ ಬರುತ್ತೆ, ಅದು ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈಗ ಕ್ಲೋಸ್ ಮಾಡಿದ್ದೀನಿ. ಒಂದು ಸಲ ಕುಕ್ಕರ್ನ ತೆಗ್ದು ಈ ಥರ ಹಾಕಿ ನೋಡಿದ್ರಲ್ಲ, ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್, ಇದು ಯಾವ ರೀತಿ ಬೆಂದು ರೆಡಿಯಾಗಿರುತ್ತೆ ಅಂತ ಈಗ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಈ ಕಡೆ ಹೆಸ್ರು ಬೇಳೆಗೆ ನಾನು ಹೆಸ್ರು ಬೇಳೆ ಪಾಯಸ ಮಾಡೋಕ್ಕೆ ರೆಡಿ ಇಟ್ಟಿದ್ದೀನಿ. ನೀರು ಈಗ ಫ್ರೆಂಡ್ಸ್ ನಿಮ್ಮ ಮುಂದೆನೇ ನೋಡಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್ ಕುದಿಯುತ್ತೆ. ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕುದಿ ಅಷ್ಟರಲ್ಲಿ ಈ ಮಸಾಲಾನ ರುಬ್ಬಿ ಹಾಕ್ತೀನಿ ನೋಡಿ. ಫ್ರೆಂಡ್ಸ್ ನೋಡಿ, ಈಗ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲಿ ನಾವು ಏನು ಮಾಡಬೇಕು, ಗಸಗಸೆ ಮತ್ತು ಹೆಸರುಬೇಳೆ ತೆಂಗಿನಕಾಯಿನ ರುಬ್ಕೊಂಡಿದ್ದೀವಿ, ಅದನ್ನು ನಾವು ಅದಕ್ಕೆ ಸೇರಿಸೋಣ ಬನ್ನಿ. ಯಾವಾಗಾದರೂ ಅಷ್ಟೇ ಫ್ರೆಂಡ್ಸ್, ನೀವು ರುಬ್ಕೊಂಡಾದರೂ ಹಾಕಿ, ಬೇಯಿಸ್ಕೊಂಡಾದರೂ ಹಾಕಿ. ಫ್ರೆಂಡ್ಸ್ ನಾನು ಯಾವಾಗಲೂ ಹಾಕ್ತೀನಿ ಫ್ರೆಂಡ್ಸ್. ಅಳ್ಳಾಡ್ದೇಕ್ಕೆ ಕುಕ್ಕರ್ ವಿಷಲ್ ಆಯಿತು ನೋಡಿ ಫ್ರೆಂಡ್ಸ್. ರುಬ್ಕೊಂಡು ಬಂದಿದ್ದೀನಿ, ಬನ್ನಿ ಹಾಕ್ತೀನಿ. ಇವಾಗ ಇದು ಪಾಯಸಕ್ಕೆ ಹಾಕಬೇಕು. ಯಾವಾಗಲೂ ಪಾಯಸನ ಫ್ರೆಂಡ್ಸ್ ನೋಡಿ, ಇಂಥದ್ರಲ್ಲಿ ತಿರುಗಿ ಒಂದು ಚೂರು ಗಂಟಾಗಲ್ಲ. ಈಗ ಫ್ರೆಂಡ್ಸ್ ಇದಕ್ಕೆ ನೀರು ಹಾಕಿ ಸ್ವಲ್ಪ ತೊಳೆದು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದು ಬೆಳಗ್ಗೆ ಬರೀ ಹೊಟ್ಟೆಗೆ ಕುಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಬೇಕಿದ್ರೆ ನೀವು ಹಿಂಗಾದರೂ ಮಾಡ್ಬೋದು. ಇದಾದಮೇಲೆ ಏನಾದರೂ ಹೆಸರು ಬೇಳೆನ ಹುರಿದು ಒಂದು 3-4 ನಿಮಿಷ ಕೂಗಿದ ತಕ್ಷಣ ಮ್ಯಾಶ್ ಆಗುತ್ತೆ. ನೋಡಿ ಅನ್ನ ಮುಂದೆ ಆಗ್ತಾ ಇದೆ. ಇದನ್ನು ನೀವು ಫ್ರೆಂಡ್ಸ್ ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಏನೇನು ಹಾಕಬೇಕು ಅಂದರೆ, ಏಲಕ್ಕಿ ಪುಡಿ ಮಾಡಿ ತೆಂಗಿನಕಾಯಿ ತುರಿದು ಹಾಕಿ ಮಾಡಿದ್ರೆ ಅದೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದು ಗಂಟು ಬರ್ದಂಗೆ ಇರಲಿ ಅಂತ ನಾನು ತಿರುಗ್ತಾ ಇದ್ದೀನಿ. ಈ ಟೈಮಲ್ಲಿ ನೋಡೋಣ ಬನ್ನಿ. ಚಿಕ್ಕದಲ್ಲೇ ಇಟ್ಟಿದ್ದೀನಿ ಫ್ರೆಂಡ್ಸ್, ಸೌಡ್ ತಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮುಂದೆನೇ ಕುಕ್ಕರು 2 ವಿಷಲ್ ಆಯಿತು. ನಾನು 3 ವಿಷಲ್ ಮಾಡ್ತೀನಿ. ಫ್ರೆಂಡ್ಸ್, ಪಾಯಸ ಅಂತೂ ತುಂಬ ಟೇಸ್ಟ್ ಆಗಿದೆ. ಇನ್ನು ಒಂದು ಸ್ವಲ್ಪ ಅದಕ್ಕೆ ಬೆಲ್ಲನ ಹಾಕಬೇಕು, ಒಂಚೂರು ಸಿಹಿ ಕಮ್ಮಿ ಆಗಿದೆ ನೋಡಿ ಫ್ರೆಂಡ್ಸ್. ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಬೆಲ್ಲನ ಹಾಕ್ತಾಯಿದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ನಿಮ್ಮ ಮುಂದೆನೇ ಮಾಡಿದ್ದೀನಿ. ನಮ್ಮ ಮನೇಲಿ ಪಲಾವು ರೆಡಿ ಆಯಿತು. ಈ ಕಡೆ ನೋಡಿ ಫ್ರೆಂಡ್ಸ್, ಅದು ಸ್ವಲ್ಪ ವಿಷಲ್ ಇಳಿಯೋ ಅಷ್ಟರಲ್ಲಿ ಒಂದು 4 ಪಾತ್ರೆ ಐತೆ ಫ್ರೆಂಡ್ಸ್. ಅದನ್ನು ನಾನು ವಾಶ್ ಮಾಡ್ಕೊಬಿಡ್ತೀನಿ. ಪಾಯಸ ರೆಡಿ ಆಯಿತು. ಫ್ರೆಂಡ್ಸ್, ಮಾಡಿದ್ರೆ ಎಲ್ಲ ಈಜಿ. ಇದು ಒಂದೇ ಕುದಿ ಬೇಯಬೇಕು, ಜಾಸ್ತಿ ಬೇಯಿಸ್ಕೋಬೇಡಿ. ಇನ್ನು ಫ್ರೆಂಡ್ಸ್, ಒಂದೇ 1 ನಿಮಿಷ ಸ್ಪೂನ್ಗೆ ಹಾಕ್ಕೊಂಡು ನಾನು ಸಿಹಿ ನೋಡ್ತೀನಿ. ಸಿಹಿ ನಮ್ಮಲ್ಲೇನು ಯಾರೋ ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್, ಮಾಮೂಲಿನೇ ನೋಡಿ. ಓಕೆ ಫ್ರೆಂಡ್ಸ್, ಕರೆಕ್ಟಾಗಿದೆ. ನಿಮ್ಮ ಮುಂದೆನೇ ಈಗ ಒಂದೇ ಒಂದು ಕುದಿ ಬೇಯಿಸ್ತೀನಿ. ಪಾತ್ರೆ ಏನು ಜಾಸ್ತಿ, ಯಾಕಂದರೆ ಸುಮ್ಮನೆ ಹಬ್ಬ ನಾಳೆ ನನಗೆ ಪಾತ್ರೆ ಎಲ್ಲ ನಾನು ಗುಡ್ಡೆ ಹಾಕಬಾರ್ದು ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಆವಾಗ ತೊಳಿತಾ ಇರ್ತೀನಿ, ತೊಳ್ಕೊತೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಈ ಕಡೆ ನಾನು ಕಡಲೆ ಬೀಜನ ಹುರ್ಕೋಬೇಕು. ಯಾವುದಕ್ಕೆ ಅಂದರೆ ಪಾಯಸಕ್ಕೆ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್. ಇದನ್ನು ಹುರ್ಕೊಂಡು ಬೇಳೆ ಮಾಡಿ ಪಾಯಸದೊಳಕ್ಕೆ ನಾನು ಯಾವಾಗಲೂ ಹಾಕ್ತೀನಿ ಫ್ರೆಂಡ್ಸ್. ಪಾಯಸ ಒಂದು ಕುದಿಲಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಉಕ್ಕಿ ಬರ್ತಾ ಐತೆ. ಈ ಟೈಮಲ್ಲಿ ನೀವು ಸ್ಟವ್ನ ಕಮ್ಮಿ ಮಾಡ್ಕೋಬೇಕು, ಯಾಕಂದರೆ ಇಲ್ಲಿರೆಲ್ಲ ಉಕ್ಕಿ ಸುರಿದು ಹೋದರೆ ಟೇಸ್ಟ್ ಎಲ್ಲ ಹೊರಟೋಗುತ್ತೆ ಫ್ರೆಂಡ್ಸ್. ಯಾವಾಗಲೇ ಆಗಲಿ ನೀವು ಪಾಯಸನ ಉಕ್ಕಿಸ್ಬೇಡಿ ನೋಡಿ ಫ್ರೆಂಡ್ಸ್. ಪಾಯಸ ಈ ಥರ ಆಯಿತು. ಅನ್ನ ಯಾವ ಥರ ಆಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬನ್ನಿ ಪಲಾವು ಯಾವ ರೀತಿ ಬೆಂದೈತಿ ಅಂತ ನಿಮಗೆ ತೋರಿಸ್ತೀನಿ. ಆವಾಗಲೇ ಹೇಳಿದ್ದೆ ಫಸ್ಟು ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಇದನ್ನೆಲ್ಲ ನಾವೀಗ ಫ್ರೆಂಡ್ಸ್ ನೋಡಿ, ಪಲಾವು ಈ ರೀತಿ ರೆಡಿ ಆಗೈತೆ. ಜಾಸ್ತಿನೇ ಮಾಡಿದ್ದೀನಿ ಫ್ರೆಂಡ್ಸ್, 3/4 ಪಾವ್ ಅಂದರೆ. ಇನ್ನು ಇದು ಸ್ವಲ್ಪ ಉಳಿಯುತ್ತೆ ನಮ್ಮ ಮಧ್ಯಾಹ್ನಕ್ಕೆ. ಬೇಳೆ ಸಾರಿದೆ ಫ್ರೆಂಡ್ಸ್, ಬೇಕಿದ್ರೆ ಅದಕ್ಕೆ
ಮುದ್ದೆನೋ ಏನಾದರೂ ಮಾಡ್ಕೊಂಡು ತಿನ್ನಲಿ. ನಾನು ಮಾರ್ಕೆಟ್ಗೆ ಈಗ ಹೋದರೆ ಬರೋದೇ ಲೇಟು. ನೋಡಿದ್ರಲ್ಲ ಫ್ರೆಂಡ್ಸ್, ಪಲಾವು ಬೆಂದ ಮೇಲೆ ಯಾವ ರೀತಿ ಹೆಸರುಬೇಳೆ ಪಲಾವು ಆಗಿದೆ ಅಂತ ನೋಡಿ. ತರಕಾರಿ ಕಮ್ಮಿ ಇದ್ರೂ ಸೊಪ್ಪೆಲ್ಲ ಖಾಲಿ ಆಯಿತು ಫ್ರೆಂಡ್ಸ್. ಸುಮ್ಮನೆ ಸೊಪ್ಪನ್ನ ತಂದು ಯಾಕೆ ಇಟ್ಕೊಳ್ಳೋದು, ನಮ್ಮ ಮನೆಯಿಂದೇ ಏನೋ ಕೆಲಸ ಮಾಡ್ತಾಯಿದ್ರೆ ಫ್ರೆಂಡ್ಸ್, ಅದು ಆ ರೀತಿ ಸೌಂಡು. ನೋಡಿದ್ರಲ್ಲ ಹೆಸರುಬೇಳೆ ಪಲಾವು ಈ ರೀತಿ ರೆಡಿ ಆಯಿತಾ. ಇನ್ನು ಬನ್ನಿ ಫ್ರೆಂಡ್ಸ್, ಹೆಸರುಬೇಳೆ ಪಾಯಸ ಮಾಡಿದ್ದೀನಿ ನಾನು ಫ್ರೆಂಡ್ಸ್. ಯಾವಾಗಲೂ ಶಾವಿಗೆ ಏನೂ ಹಾಕಲ್ಲ. ಅದು ಕಾಣಿಸ್ತಾ ಇರೋದು ಇದು ಕಡಲೆ ಬೀಜ ನಿಮಗೆ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಈ ರೀತಿ ಕಾಣಿಸ್ತಾ ಇರೋದು ಬಂದು ನೋಡಿ, ಒಂದು ಮೀಡಿಯಮ್ಮಾಗಿ ಮಾಡಿದ್ದೀನಿ. ಇದನ್ನು ಬೌಲ್ಗೆ ಹಾಕೊಂಡಾರ ಕುಡಿಬೋದು. ಇದು ಎದೆ ನೋವಿಗೆ ತುಂಬಾ ಒಳ್ಳೆಯದು. ವೀಡಿಯೋದಲ್ಲಿ ಫುಲ್ಲು ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ಪಲಾವು ಹೆಸರುಬೇಳೆ ಪಾಯಸ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಫಸ್ಟ್ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.